ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿವಸ 10ನೇ ಅಧ್ಯಾಯ ಪ್ರಾರಂಭಿಸೋಣ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭುಮೀಂದ್ರ ನೀಲಜಟಿಲಂ ಭಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞ ಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯಮುಪಾಸ್ಮೈ ಹೃದಿಮುದ ಧ್ಯೇಯ ಸದಾ ಯೋಗಿ. ಇದಕ್ಕಿಂತ ಮೊದಲು 9ನೇ ಅಧ್ಯಾಯದಲ್ಲಿ ಅಗಸರವನ ಆಸೆ ಪ್ರಕಾರ ಗುರುಗಳು ಅವನು ಕೇಳಿದರು, ಈ ಜನ್ಮದಲ್ಲಿ ನೀನು ರಾಜನಾಗಿ ಅನುಭವಿಸ್ತೀಯ, ಇಲ್ಲ ಮುಂದಿನ ಜನ್ಮದಲ್ಲಿ. ಆಗ ಅಗಸರವನು ಮುಂದಿನ ಜನ್ಮದಲ್ಲಿ ಬೇಕು, ನಾ ಈಗ ಮುದುಕನಾಗಿದ್ದೇನೆ ಅಂದಾಗ ಅವನು ಕೇಳ್ದ, ನಾನು ಮುಂದಿನ ಜನ್ಮದಲ್ಲಿ ನೀವು ಆಶೀರ್ವದಿಸಿದ್ರಿ, ಆದರೆ ನಾನು ಅವಾಗ ನೀವು ನನಗೆ ದರ್ಶನ ಕೊಡಬೇಕು, ನಿಮ್ಮ ಸೇವೆ ಮಾಡಬೇಕು ಅಂದಾಗ ಅವರು ಹೇಳಿದ್ರು, ಮುಂದಿನ ಜನ್ಮದಲ್ಲಿ ನಾವು ಶ್ರೀ ನರಸಿಂಹ ಸರಸ್ವತಿ ಅನ್ನುವ ಅವತಾರ ಎತ್ತಿ ಬರ್ತೀವಿ, ಅವಾಗ ನಾನು ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನು 10ನೇ ಅಧ್ಯಾಯದಲ್ಲಿ ನಾಮಧಾರಕ ಕೇಳ್ತಾನೆ ಸಿದ್ಧಮುನಿಗಳಿಗೆ, ಸ್ವಾಮಿ, ಶ್ರೀಪಾದರು ಕೃಷ್ಣಾ ನದಿಯಲ್ಲಿ ಅಂತರ್ಧಾನರಾದರು, ಮತ್ತು ಬೇರೆಯೊಂದು ಕಡೆ ಹೇಗೆ ಅವರು ಅವತರಿಸಿದರು ಮತ್ತು ಹೇಳ್ತೀರಾ, ಇಲ್ಲಿ ಇನ್ನೂ ಕುರುವಪುರದಲ್ಲಿ ಇನ್ನೂ ಇದ್ದಾರೆ ಗುಪ್ತ ರೂಪದಲ್ಲಿ ಅಂತ ಹೇಳ್ತೀರಾ, ಮತ್ತು ಭಕ್ತರನ್ನು ಉದ್ಧರಿಸುತ್ತಾರಂದ್ರಿ, ಅದು ಹೇಗೆ ಸಾಧ್ಯ ಅಂತಾರೆ. ಆವಾಗ ಸಿದ್ಧಮುನಿಗಳು ಹೇಳ್ತಾರೆ, ಮಗು ಶ್ರೀಪಾದರು ಸ್ವಾಮಿಗಳು ಸಾಕ್ಷಾತ್ ಭಗವಂತನ ಅವತಾರ, ದತ್ತಾತ್ರೇಯ ಅವತಾರ ಅಲ್ವಾ. ದತ್ತಾತ್ರೇಯರು ಯಾರು? ತ್ರಿಮೂರ್ತಿಗಳ ಅವತಾರ. ಮೊದಲು ಭಗವಂತ ಒಬ್ಬನಾಗಿದ್ದ, ಮುಂದೆ ಅವನು ತ್ರಿಮೂರ್ತಿಗಳ ರೂಪವನ್ನು ಅವತರಿಸಿ ಅದೇ ಥರ ಕಾರ್ಯ ಸಜ್ಜನರು ಉದ್ಧರಿಸಿದ, ದುಷ್ಟನ ಸಂಹಾರ ಮಾಡಿದ ತ್ರಿಮೂರ್ತಿ ರೂಪದಲ್ಲಿ. ಅದಕ್ಕೆ ಒಂದು ದಿವ್ಯ ಲೀಲೆಯನ್ನು ಹೇಳ್ತೀನಿ ಕೇಳು ಅಂದರು. ಕಾಶ್ಯಪ ಗೋತ್ರವನಾದ ವಲ್ಲಭೇಶನೆಂಬ ಬ್ರಾಹ್ಮಣನಿದ್ದ. ಅವನು ವ್ಯಾಪಾರ ಮಾಡಿಕೊಂಡಿದ್ದ, ಅವನು ದೊಡ್ಡ ಕುಟುಂಬದವನು. ಅವನು ಶ್ರೀಪಾದರ ಭಕ್ತನಾಗಿದ್ದ, ಪ್ರತಿ ವರ್ಷ ಕುರುವಪುರಕ್ಕೆ ಹೋಗ್ತಾ ಇದ್ದ. ಅದೇ ಥರ ಅವನು ಶ್ರೀಪಾದರನ್ನು ನೆನೆಸ್ಕೊಂಡು, ಗುರುಗಳನ್ನು ನೆನೆಸ್ಕೊಂಡು ಹರಕೆ ಹೊರ್ತಾನೆ. ಏನಂತಾನೆ, ಈ ವರ್ಷ ನನಗೆ ವ್ಯಾಪಾರದಲ್ಲಿ ತುಂಬ ಲಾಭವಾದರೆ ನಾನು ನಿಮ್ಮ ಕುರುವಪುರಕ್ಕೆ ಬಂದು 1,000 ಬ್ರಾಹ್ಮಣರಿಗೆ ಅನ್ನದಾನ ಮಾಡ್ತೀನಿ ಅಂತ ಹರಕೆ. ಅವನು ಬೇಡ್ಕೊಂಡ ತಕ್ಷಣ ಅವನ ವ್ಯಾಪಾರದಲ್ಲಿ ಲಾಭವಾಗ್ತಾನೇ ಹೋಗುತ್ತೆ. ಅದೇ ಥರ ಅವನ ಹರಕೆ ತೀರಿಸಿಕೊಳ್ಳಲು ಅದನ್ನು ಕುರುವಪುರ ಕಡೆದೇ ಹೊರಡ್ತಾನೆ, ದನ ತೆಗೆದುಕೊಂಡು. ಚೆನ್ನಾಗಿ ಹೋಗುವಾಗ 4 ಕಳ್ಳರು ಯಾತ್ರಿಗಳ ವೇಷದಲ್ಲಿ ಅವನ ಜೊತೆಗೆ ಬಂದು, ತಾವು ಪ್ರತಿ ವರ್ಷ ಕುರುವಪುರಕ್ಕೆ ಹೋಗ್ತೀವಿ ಮತ್ತು ಗುರುಗಳನ್ನು ದರ್ಶನ ಮಾಡ್ತೀವಿ, ತುಂಬ ಆದರದಿಂದ ವಿನಯದಿಂದ ಅವನ ಜೊತೆ ನಡ್ಕೋತಾರೆ. 1-2 ದಿವಸ ನಡ್ಕೊಂಡು ಹೋಗ್ತಾರೆ. ದಾರಿಯಲ್ಲಿ ಒಂದು ಸ್ಥಳ ಬಂದಾಗ ಅವರೆಲ್ಲರೂ ಅವನ ಮೇಲೆ ಅವನ ತಲೆ ಕತ್ತರಿಸಿ ಅವನಿರೋ ದನವನ್ನು 4 ಜನ ಸೇರಿ ಅಪಹರಿಸ್ತಾ ಇರ್ತಾರೆ. ಆವಾಗ ಈ ವಲ್ಲಭೇಶ ವ್ಯಾಪಾರಸ್ಥ ಶ್ರೀಪಾದ ಶ್ರೀವಲ್ಲಭ ಅಂತ ಜೋರಾಗಿ ಕೂಗ್ತಾನೆ ಭಕ್ತಿಯಿಂದ. ಆವಾಗ ತಪಸ್ವಿ ಮುನಿಗಳು ಜಟಾಧಾರಿ ವಿಭೂತಿ ಭಸ್ಮ ಕೈಯಲ್ಲಿ ತ್ರಿಶೂಲ ಧರಿಸಿ ಬಂದು ಆ 4 ಜನರಿಗೂ ತ್ರಿಶೂಲದಿಂದ ಹೊಡೆದು ಅವ್ರನ್ನ ಸಾಯಿಸಿಬಿಡ್ತಾರೆ. ಇನ್ನೊಬ್ಬನಿರ್ತಾನೆ, ಅವನ ಕಡೆ ನೋಡಿದಾಗ ಅವನಂತಾನೆ, ಸ್ವಾಮಿ, ನಾನು ಕಳ್ಳನಲ್ಲ, ಎಂದೂ ಕಳ್ಳತನ ಮಾಡಿಲ್ಲ, ಬೇಕಾದ್ರೆ ನಿಮ್ಮ ದಿವ್ಯ ದೃಷ್ಟಿಯಿಂದ ಅಂತರ್ದೃಷ್ಟಿಯಿಂದ ನೋಡಿ ಅಂದಮೇಲೆ ನಿಜ ಅನ್ನಿಸ್ತವ್ರಿಗೆ. ನೋಡ್ತಾರೆ ಅಂತರ್ದೃಷ್ಟಿಯಿಂದ. ಅವನಿಗೆ ಕರೆದುಬಿಟ್ಟು ಈ ವಲ್ಲಭೇಶನ ಸತ್ತ ದೇಹ ಮುಂಡವನ್ನು ಒಂದು ಕಡೆ ಜೋಡಿಸಿ ಅಂತ ಹೇಳ್ತಾರೆ ಅವನಿಗೆ. ಅವನು ಜೋಡಿಸ್ತಾನೆ. ಜೋಡಿಸಿದ ತಕ್ಷಣ ಅದರ ಮೇಲೆ ಸ್ವಲ್ಪ ವಿಭೂತಿಯನ್ನು ಸಿಂಪಡಿಸ್ತಾರೆ.
ಆಮೇಲೆ ತಮ್ಮ ಅಮೃತ ದೃಷ್ಟಿಯಿಂದ ಅವನ ಕಡೆ ನೋಡಿದ ತಕ್ಷಣ ಅದೃಶ್ಯರಾಗ್ಬಿಡ್ತಾರೆ ನೋಡ್ಬಿಟ್ಟು. ಬಲವೇಷ ಎದ್ದು ಕೂತ್ಕೋತಾನೆ ಜೀವಂತವಾಗಿ, ನೋಡ್ತಾನೆ ಎಲ್ಲ 4 ಜನ ಕಳ್ಳರು ಸತ್ತೋಗಿದ್ದಾರೆ. ಏನಿದು ಅಂತ ಒಬ್ಬನಿಗೆ ಕೇಳ್ತಾನೆ, ನೀನು ಒಬ್ಬನೇ ಬದುಕಿದೆಯಾ ಏನಿದು ಅಂತಾನೆ. ಈ ಹಿಂದೆ ಸ್ವಲ್ಪ ಘಟನೆ ನಡೆಯಿತು. ಏನೆಂದರೆ ಈ 4 ಜನರು ಕಳ್ಳರು ಒಬ್ಬ ತಪಸ್ವಿಗಳು ಮುನಿಗಳು ಬಂದು ಜಟಾಧಾರಿಯು ವಿಭೂತಿ ತ್ರಿಶೂಲಧಾರಿಗಳು ಬಂದು ತ್ರಿಶೂಲದಿಂದ 3 ಜನರನ್ನು ಕೊಂದು ನಿನ್ನನ್ನು ನಿನಗೆ ಜೀವ ಕೊಟ್ಟರು ಅಂತ ಹೇಳಿದರು. ಅಯ್ಯೋ, ಅವರು ಶ್ರೀಪಾದ ಶ್ರೀವಲ್ಲಭರೇ, ನನಗೆ ದರ್ಶನವಾಗಲಿಲ್ಲ ಅಂತಂದ. ಆ ಯಾತ್ರಿಕ ವಲ್ಲಭೇಶ ವ್ಯಾಪಾರ ಇಬ್ಬರೂ ಸೇರಿ ಕುರುಪುರಕ್ಕೆ ತಲುಪ್ತಾರೆ. ಬಂದು ನಂತರ ಶ್ರೀಪಾದ ವಲ್ಲಭರ ಪಾದುಕೆಗಳನ್ನು ಸಕಲೋಪಚಾರ ವಿಧಿವಿನಾದವಾಗಿ ಪೂಜೆ ಮಾಡಿ, ತಾನು ಅಂದುಕೊಂಡ ಹರಕೆಯಂತೆ 1,000 ಬ್ರಾಹ್ಮಣರ ಅನ್ನ ಸಂತರ್ಪಣೆ ಮಾಡುವ ಬದಲು 4,000 ಬ್ರಾಹ್ಮಣರ ಅನ್ನ ಸಂತರ್ಪಣೆ ಮಾಡಿ ಅವರಿಗೆ ದಕ್ಷಿಣ ತಾಂಬೂಲದೊಂದಿಗೆ ಸಂತೋಷಪಡಿಸಿ, ನೋಡಿ ಅದೇ ಥರ ಶ್ರೀಪಾದ ಶ್ರೀವಲ್ಲಭರು ಅದೃಷ್ಟರಾಗಿದ್ದು ಎಷ್ಟೋ ಲೀಲೆಗಳನ್ನು ಮಾಡಿ ಎಷ್ಟೋ ಸಜ್ಜನರನ್ನು ಉದ್ಧರಿಸಿದ್ದಾರೆ. ಆದರೂ ಕೂಡ ಅವರು ಶ್ರೀ ನರಸಿಂಹ ಸರಸ್ವತಿ ಎನ್ನುವ ಯತಿಯಾಗಿ ಮತ್ತೊಂದು ಕಡೆ ಅವತಾರ ತಾಳಿದರು, ಅಲ್ಲಿ ಲೋಕವನ್ನು ಉದ್ಧಾರ ಮಾಡಿದರು ಅಂತ ಸಿದ್ಧಮುನಿಗಳು ನಾಮಧಾರಕನಿಗೆ ಹೇಳ್ತಾರೆ. ಭಕ್ತರು ಎಲ್ಲಿದ್ದರೂ ಕೂಡ ಶ್ರೀಪಾದರು ಸ್ಮರಣೆ ಮಾಡಿದರೆ ಸಾಕು, ಅವರಿಗೆ ಸ್ವಾಮಿ ಅಭಿಷ್ಟಗಳನ್ನು ಕೊಟ್ಟು ರಕ್ಷಿಸುತ್ತಾನೆ. ಆದರೆ ಸಜ್ಜನರಾಗಿರಬೇಕು ಅವರು. ಅಂತಹ ಸ್ಮರಣೆಗನುಗುಣವಾದ ನಾಮ ತಲಾಂತರದಿಂದ ಹೀಗೆ ಇದೆ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಅವಧೂತ ಚಿಂತನ ದಿಗಂಬರ ಎಂದರು ಸಿದ್ಧಮುನಿ. ಇಲ್ಲಿಗೆ 10ನೇ ಅಧ್ಯಾಯ ಸಮಾಪ್ತವಾಯಿತು. ತಾವು ದಯವಿಟ್ಟು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಕೊಟ್ಟರೆ 11ನೇ ಅಧ್ಯಾಯ ಕಾಯಬಹುದು.